ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡ್ತಿರೋದು ಭಾರತದ ಡಿಫೆನ್ಸ್ ಇತಿಹಾಸದಲ್ಲೇ ಒಂದು ಬಹಳ ದೊಡ್ಡ ತಿರುವಿನ ಬಗ್ಗೆ. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಇವರು ಈಗ ಒಂದು ಅದ್ಭುತವಾದ ಲೇಸರ್ ಆಯುಧವನ್ನು ತಯಾರಿಸುತ್ತಿದ್ದಾರೆ. ಅದರ ಹೆಸರು ದುರ್ಗಾ 2. ಇದರ ಫುಲ್ ಫಾರ್ಮ್ ಹೇಳಬೇಕು ಅಂದರೆ ಡೈರೆಕ್ಷನಲಿ ಅನ್ರಿಸ್ಟ್ರಿಕ್ಟೆಡ್ ರೇ ಗನ್ ಅರ್ರೇ. ಇದು ಕೇವಲ ಒಂದು ಆಯುಧ ಅಲ್ಲ ಸ್ನೇಹಿತರೆ, ಇದು ಭಾರತದ ಮಿಲಿಟರಿ ಶಕ್ತಿಯನ್ನು ಇನ್ನೊಂದು ಮಟ್ಟಕ್ಕೆ ಹೋಗ್ತಿದೆ ಅನ್ನೋ ಸಂಕೇತ. ಮೊದಲು ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. DRDO ಈಗ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಹತ್ತಿರ ಬರೋಬ್ಬರಿ $100 ಮಿಲಿಯನ್ ಕೇಳ್ತಿದ್ದಾರೆ. ಅಂದರೆ ಸುಮಾರು 800 ಕೋಟಿ ರೂಪಾಯಿಗಿಂತ ಹೆಚ್ಚು ಈ ದುರ್ಗಾ 2 ಅಭಿವೃದ್ಧಿ ಮಾಡೋಕೆ. ಇದು 100 ಕಿಲೋವ್ಯಾಟ್ ಶಕ್ತಿಯ ಲೇಸರ್ ಆಯುಧವಾಗಿದೆ ಮತ್ತು ಇದು ಲೈಟ್ ವೆಯ್ಟ್ ಆಗಿ ಡಿಸೈನ್ ಮಾಡಿರೋದ್ರಿಂದ ಭೂಸೇನೆ, ವಾಯುಸೇನೆ, ನೌಕಾಸೇನೆ 3 ಸೇನೆಗಳು ಬಳಸಬಹುದು. ಆದರೆ ಈಗ ಮೊದಲ ಆದ್ಯತೆ ಇರೋದು ಭಾರತೀಯ ನೌಕಾಪಡೆಗೆ. ಮುಖ್ಯವಾಗಿ ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ಸ್ಗಳ ಮೇಲೆ ಇದನ್ನು ಅಳವಡಿಸೋ ಯೋಜನೆ ಇದೆ. ಈಗ ನಿಮಗೆ ಒಂದು ಪ್ರಶ್ನೆ ಬರ್ತಿರಬಹುದು, ಈ ಡೈರೆಕ್ಟೆಡ್ ಎನರ್ಜಿ ವೆಪನ್ ಅಂದರೆ ಏನು ಅಂತ, ಇದು ಹೇಗೆ ಕೆಲಸ ಮಾಡುತ್ತದೆ? ಸ್ನೇಹಿತರೆ, ನಾವು ನೋಡಿರೋ ಸಾಮಾನ್ಯ ಬಂದೂಕು ಅಥವಾ ಮಿಸೈಲ್ ಇವು ಎಲ್ಲ ಕೈನೆಟಿಕ್ ಎನರ್ಜಿಯ ಮೇಲೆ ಕೆಲಸ ಮಾಡುತ್ತವೆ. ಅಂದರೆ ಒಂದು ವಸ್ತು ವೇಗವಾಗಿ ಹೋಗಿ ಟಾರ್ಗೆಟನ್ನು ಅಪ್ಪಳಿಸುತ್ತದೆ. ಆದರೆ DEW ಅಂದರೆ ಇಲ್ಲಿ ಯಾವ ಗುಂಡು ಹೋಗಲ್ಲ, ಯಾವ ಕ್ಷಿಪಣಿಯೂ ಕೂಡ ಹೋಗಲ್ಲ. ಬದಲಿಗೆ ಬೆಳಕಿನ ವೇಗದಲ್ಲಿ ಶಕ್ತಿ ಹೊರಡುತ್ತದೆ. ಲೇಸರ್, ಮೈಕ್ರೋವೇವ್ ಅಥವಾ ಪಾರ್ಟಿಕಲ್ ಬೀಮ್ ರೂಪದಲ್ಲಿ, ಮತ್ತು ಆ ಶಕ್ತಿ ಟಾರ್ಗೆಟನ್ನು ನೇರವಾಗಿ ನಾಶ ಮಾಡುತ್ತದೆ ಅಥವಾ ಡಿಸೇಬಲ್ ಮಾಡುತ್ತದೆ. ಈ ಲೇಸರ್ ಆಯುಧದ ಸ್ಪೆಷಾಲಿಟಿ ಏನು ಅಂದರೆ ಗುರಿ ಇಟ್ಟ ತಕ್ಷಣ ಬೀಮ್ ಹೋಗುತ್ತದೆ. ಯಾವ ಡಿಲೇ ಇಲ್ಲ, ಯಾವ ಗ್ರಾವಿಟಿ ಇಲ್ಲ, ಅಟ್ಮಾಸ್ಫರಿಕ್ ಡ್ರ್ಯಾಗ್ ಕೂಡ ಇಲ್ಲ. ಅಷ್ಟು ಪ್ರಿಸೈಸ್, ಅಷ್ಟು ಫಾಸ್ಟ್. ಇನ್ನು DEW 3 ಮುಖ್ಯ ಪ್ರಕಾರಗಳಿವೆ. ಮೊದಲನೆಯದು ಲೇಸರ್ ವೆಪನ್ಸ್. ಇದು ಬೆಳಕಿನ ಒಂದು ಕೇಂದ್ರೀಕೃತ ಬೀಮನ್ನು ಉಪಯೋಗಿಸಿ ಟಾರ್ಗೆಟನ್ನು ಉರಿಸಿ ನಾಶ ಮಾಡುತ್ತದೆ. ಡ್ರೋನ್ ಇರಬಹುದು, ಮಿಸೈಲ್ ಇರಬಹುದು, ಎಲ್ಲವನ್ನೂ ನಿಭಾಯಿಸಬಹುದು. ಎರಡನೆಯದು ಮೈಕ್ರೋವೇವ್ ವೆಪನ್ಸ್. ಇವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗಳನ್ನು ಬಳಸಿ ಶತ್ರುವಿನ ಎಲೆಕ್ಟ್ರಾನಿಕ್ ಸೆನ್ಸಾರ್ಸ್, ಕಮ್ಯುನಿಕೇಷನ್ ಸಿಸ್ಟಮ್ಸನ್ನು ತಕ್ಷಣ ನಿಷ್ಕ್ರಿಯ ಮಾಡುತ್ತವೆ. ಮೂರನೆಯದು ಪಾರ್ಟಿಕಲ್ ಬೀಮ್ ವೆಪನ್ಸ್. ಇವು ಚಾರ್ಜ್ಡ್ ಪಾರ್ಟಿಕಲ್ಸನ್ನು ಅತ್ಯಂತ ವೇಗದಲ್ಲಿ ಟಾರ್ಗೆಟ್ ಕಡೆಗೆ ಹೊರಡಿಸಿ ಅಯೋನೈಜೇಷನ್ನ ಮೂಲಕ ಹಾನಿ ಮಾಡುತ್ತದೆ. ದುರ್ಗಾ 2 ಇವುಗಳಲ್ಲಿ ಲೇಸರ್ ವೆಪನ್ ಕ್ಯಾಟಗರಿಗೆ ಸೇರುತ್ತದೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಹೇಳಬೇಕು ಸ್ನೇಹಿತರೆ. DRDO ಈಗಾಗಲೇ ಈ ದಿಕ್ಕಿನಲ್ಲಿ ಮುಂದುವರೆದಿದ್ದಾರೆ. 2025 ಏಪ್ರಿಲ್ ತಿಂಗಳಲ್ಲಿ ಭಾರತೀಯ ನೌಕಾಪಡೆಯ ಕರ್ನೂಲ್ ಟೆಸ್ಟ್ ರೇಂಜ್ನಲ್ಲಿ 30 ಕಿಲೋವ್ಯಾಟ್ ಟ್ರಕ್ ಮೌಂಟೆಡ್ DEW ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಆ ಪರೀಕ್ಷೆಯಲ್ಲಿ ಲೇಸರ್ ಸಿಸ್ಟಮ್ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದ್ದ ಫಿಕ್ಸ್ಡ್ ವಿಂಗ್ ಡ್ರೋನನ್ನು ನಾಶ ಮಾಡಿತು. ಅಂದರೆ ಆ ತಂತ್ರಜ್ಞಾನ ಕೇವಲ ಪೇಪರ್ ಮೇಲೆ ಇಲ್ಲ, ಇದು ರಿಯಲ್ ವರ್ಲ್ಡ್ನಲ್ಲಿ ಕೆಲಸ ಮಾಡುತ್ತಿದೆ ಅಂತ ಪ್ರೂವ್ಡ್ ಆಗಿದೆ. ಈ ಮೊದಲು ಭಾರತದ ಲೇಸರ್ ವೆಪನ್ಸ್ಗಳು 25 ಕಿಲೋವ್ಯಾಟ್ ಕ್ಲಾಸ್ನಲ್ಲಿ ಮಾತ್ರ ಇದ್ದವು. ಅವು ಮುಖ್ಯವಾಗಿ ಶತ್ರುವಿನ ಸೆನ್ಸಾರ್ಸ್ ಅನ್ನು ಡ್ಯಾಸಲ್ ಮಾಡಲು, ಅಂದರೆ ಟೆಂಪ್ರವರಿಯಾಗಿ ಬ್ಲೈಂಡ್ ಮಾಡಲು ಮಾತ್ರ ಉಪಯೋಗ ಆಗುತ್ತಿದ್ದವು. ಆದರೆ ಈ ಹೊಸ 100 ಕಿಲೋವ್ಯಾಟ್ನ ದುರ್ಗಾ 2 ಇದು ಸೀದಾ ಡ್ರೋನ್ನ ಏರ್ ಫ್ರೇಮನ್ನು ಸುಟ್ಟು ನಾಶ ಮಾಡಬಲ್ಲದು. ಆ್ಯಂಟಿ ಶಿಪ್ ಕ್ರೂಸ್ ಮಿಸೈಲ್ನ
ಇನ್ಫ್ರಾರೆಡ್ ಸೀಕರ್ಸನ್ನು ಡಿಸೇಬಲ್ ಮಾಡಬಲ್ಲದು. ಇದು ಎಷ್ಟು ದೊಡ್ಡ ಜಿಗಿತ ಅಂದರೆ 25 ಕಿಲೋವ್ಯಾಟ್ನಿಂದ ನೇರ 100 ಕಿಲೋವ್ಯಾಟ್ಗೆ. ಅದಕ್ಕೆ ಈ ಮೆರಿನೈಜೇಷನ್ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್. ಒಮ್ಮೆ ಇದು ರೆಡಿ ಆದ ಮೇಲೆ ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ಸ್ಗಳ ಮೇಲೆ ಅಳವಡಿಸಲಾಗುತ್ತದೆ. ಇವು ಭಾರತೀಯ ನೌಕಾಪಡೆಯ ಅತ್ಯಂತ ಅಡ್ವಾನ್ಸ್ಡ್ ಸ್ಟೆಲ್ತ್ ವಾರ್ಶಿಪ್ಸ್. ಈ ಕಾಂಬಿನೇಷನ್ ಅಂದರೆ ಸ್ಟೆಲ್ತ್ ಡೆಸ್ಟ್ರಾಯರ್ನ ಜೊತೆ ಲೇಸರ್ ವೆಪನ್, ಇದು ನಿಜಕ್ಕೂ ಗೇಮ್ ಚೇಂಜರ್ ಆಗಲಿದೆ. ಇನ್ನು ಈ DEW ತಂತ್ರಜ್ಞಾನದ ಅನುಕೂಲಗಳ ಬಗ್ಗೆ ಸ್ವಲ್ಪ ಮಾತನಾಡೋಣ. ಒಂದು ಪ್ರಿಸಿಷನ್, ಇದು ಬಹಳ ನಿಖರವಾಗಿ ಟಾರ್ಗೆಟ್ನ ಮೇಲೆ ದಾಳಿ ಮಾಡುತ್ತದೆ. ಅಕ್ಕಪಕ್ಕದ ಪ್ರದೇಶಕ್ಕೆ ಹಾನಿ ಆಗಲ್ಲ, ಕೊಲ್ಯಾಟ್ರಲ್ ಡ್ಯಾಮೇಜ್ ಶೂನ್ಯ. 2 ಸ್ಪೀಡ್ ಆಫ್ ಲೈಟ್, ಬೆಳಕಿನ ವೇಗದಲ್ಲಿ ಹೊಡೆಯುತ್ತದೆ. ಹೈಪರ್ಸಾನಿಕ್ ಮಿಸೈಲ್ ಕೂಡ ಇದರ ಮುಂದೆ ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ತಪ್ಪಲ್ಲ. 3 ಕಡಿಮೆ ಖರ್ಚು ಪರ್ ಶಾಟ್ಗೆ. ಒಂದು ಮಿಸೈಲ್ ಫೈರ್ ಮಾಡೋಕ್ಕೆ ಕೋಟಿ ರೂಪಾಯಿಗಳು ಖರ್ಚು ಆಗುತ್ತದೆ. ಆದರೆ ಈ ಲೇಸರ್ ಒಂದು ಸಲ ಫೈರ್ ಆಗೋಕ್ಕೆ ಬಹಳ ಕಡಿಮೆ ಖರ್ಚು. ಅಂದರೆ ಡ್ರೋನ್ ಸ್ವಾಮ್ನಂತಹ ಮಾಸ್ ಅಟ್ಯಾಕ್ಗಳನ್ನು ಕಡಿಮೆ ವೆಚ್ಚದಲ್ಲಿ ನಿರ್ಮೂಲ ಮಾಡಬಹುದು. 4 ಡ್ರೋನ್ ಸ್ವಾಮ್ ಡಿಫೆನ್ಸ್. ಇವತ್ತಿನ ಯುದ್ಧದ ದೊಡ್ಡ ಥ್ರೆಟ್ ಏನು ಅಂದರೆ 100 ಚೀಪ್ ಡ್ರೋನ್ಸ್ಗಳು ಒಟ್ಟಿಗೆ ಒಂದು ವಾರ್ಶಿಪ್ನ ಮೇಲೆ ದಾಳಿ ಮಾಡುತ್ತವೆ. ಅವನ್ನೆಲ್ಲ ಮಿಸೈಲ್ನಿಂದ ತಡೆಯೋದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಆದರೆ ಲೇಸರ್ ವೆಪನ್ಗಳು ಒಂದಾದ ಮೇಲೊಂದು ರ್ಯಾಪಿಡ್ಲಿ ಎಂಗೇಜ್ ಮಾಡುತ್ತದೆ, ಯಾವ ಲಾಜಿಸ್ಟಿಕ್ ಬರ್ಡನ್ ಇಲ್ಲದೆ. ಚಾಲೆಂಜಸ್ ಬಗ್ಗೆ ಕೂಡ ಹಾನೆಸ್ಟ್ ಆಗಿ ಮಾತನಾಡೋಣ ಸ್ನೇಹಿತರೆ. DEWಗಳಿಗೆ ರೇಂಜ್ ಲಿಮಿಟೇಷನ್ ಇದೆ. ದೂರ ಹೋದಷ್ಟು ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತದೆ. ಮಳೆ, ಮಂಜು, ಧೂಳು ಇದ್ದಾಗ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಆಗುತ್ತದೆ. ಶತ್ರುಗಳು ಹೈಲಿ ರಿಫ್ಲೆಕ್ಟಿವ್ ಮೆಟೀರಿಯಲ್ಸ್ಗಳನ್ನು ಉಪಯೋಗಿಸಿ ಲೇಸರನ್ನು ಡಿಫ್ಲೆಕ್ಟ್ ಮಾಡೋ ಸಾಧ್ಯತೆ ಇದೆ. ಆದರೆ ಈ ಚಾಲೆಂಜಸ್ಗಳನ್ನು ನಿಭಾಯಿಸೋ ಸಾಮರ್ಥ್ಯ DRDO ಬಳಿ ಖಂಡಿತ ಬೆಳೀತಿದೆ ಅನ್ನೋದು ಈ 100 ಕಿಲೋವ್ಯಾಟ್ನ ಸಿಸ್ಟಮ್ ನೋಡಿದರೆ ಗೊತ್ತಾಗುತ್ತದೆ. ಭಾರತಕ್ಕೆ ಇದರ ಮಹತ್ವ ಏನು ಅಂದರೆ ಚೀನಾ ಮತ್ತು ಪಾಕಿಸ್ತಾನ ಇಬ್ಬರು DEW ಟೆಕ್ನಾಲಜಿಗಳ ಮೇಲೆ ಭಾರಿ ಹೂಡಿಕೆ ಮಾಡ್ತಿದ್ದಾರೆ. ರಷ್ಯಾ, ಅಮೇರಿಕಾ, ಇಸ್ರೇಲ್, UK, ಫ್ರಾನ್ಸ್, ಜರ್ಮನಿ ಎಲ್ಲರೂ ಈ ರೇಸ್ನಲ್ಲಿ ಇದ್ದಾರೆ. ಈ ಸನ್ನಿವೇಶದಲ್ಲಿ ಭಾರತ ಸ್ವಂತವಾಗಿ 100 ಕಿಲೋವ್ಯಾಟ್ ಲೇಸರ್ ಡೆವಲಪ್ ಮಾಡ್ತಿದೆ ಅಂದರೆ ಇದು ಕೇವಲ ಟೆಕ್ನಾಲಜಿ ಅಲ್ಲ, ಇದು ಸ್ಟ್ರಾಟಜಿಕ್ ಡಿಟರೆನ್ಸ್ ಆಗಿದೆ. ಮುಂದಿನ ಯುದ್ಧಗಳಲ್ಲಿ ಯಾರ ಬಳಿ ಉತ್ತಮ ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ಗಳು ಇರುತ್ತವೆ ಅವರೇ ಡಾಮಿನೆಂಟ್ ಆಗ್ತಾರೆ ಮತ್ತು ಭಾರತ ಆ ದಿಕ್ಕಿನಲ್ಲಿ ಖಂಡಿತ ಹೆಜ್ಜೆ ಇಡುತ್ತಿದೆ. ಸ್ನೇಹಿತರೆ, ದುರ್ಗಾ 2 ಭಾರತದ ರಕ್ಷಣಾ ಶಕ್ತಿಯ ಒಂದು ಹೊಸ ಅಧ್ಯಾಯ. ಭಾರತ ತಯಾರಿಸಿದ ಈ ಲೇಸರ್ ವೆಪನ್ ಒಮ್ಮೆ ಭಾರತೀಯ ನೌಕಾಪಡೆಯ ಡೆಸ್ಟ್ರಾಯರ್ಸ್ಗಳ ಮೇಲೆ ಕೂತ್ರೆ ಶತ್ರು ಡ್ರೋನ್ ಕಳಿಸಿದ್ರು, ಮಿಸೈಲ್ ಕಳಿಸಿದ್ರು, ಅದು ಮುಟ್ಟೋ ಮೊದಲೇ ಬೂದಿ ಆಗುತ್ತದೆ. ಸ್ನೇಹಿತರೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.